ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾ ರಾಜ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಕಾರಲ್ಲಿ ಲಾಂಗ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಮಕ್ಕಳೊಂದಿಗೆ? ಹಾಗಾದರೆ ನಿಮ್ಮ ಕಾರಲ್ಲಿ ಈ ಒಂದು ವಸ್ತು ಇರಲೇಬೇಕು. ಇದ್ದಲ್ಲಿ ನಿಮ್ಮ ಜರ್ನಿ ಆರಾಮಾಗಿ ಅಂದರೆ ಕಂಫರ್ಟಾಗಿ ಇರುತ್ತೆ. ಹಾಗಿದ್ರೆ ಆ ಕಿಟ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಇದು ಏರ್ ಇನ್ಫ್ಲೇಟಬಲ್ ಕಾರ್ ಬೆಡ್. ಇದು ನನಗೆ ತುಂಬಾ ಯೂಸ್ ಆಗಿದೆ, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಮತ್ತು ಅದರ ಬೆನಿಫಿಟ್ಸ್ ಏನಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಕಾರ್ ಆನ್ ಮಾಡಿಬಿಟ್ಟು ಈ ಕಿಟ್ಟಲ್ಲಿ ಒಂದು ಏರ್ ಪಂಪ್ ಕೊಡ್ತಾರೆ. ಸೊ ಅದು ಎಲೆಕ್ಟ್ರಿಕಲ್ ಏರ್ ಪಂಪ್. ಇವಾಗ ಇನ್ಫ್ಲೆಕ್ಟ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ಎಲೆಕ್ಟ್ರಿಕಲ್ ಏರ್ ಪಂಪನ್ನು ನಿಮ್ಮ ಕಾರ್ ಚಾರ್ಜ್ ಮಾಡೋ ಪೋರ್ಟ್ ಇರುತ್ತಲ್ಲ, ಚಾರ್ಜಿಂಗ್ ಪೋರ್ಟಿಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕನೆಕ್ಟಿಂಗ್ ಪ್ಲಗ್ ಇರುತ್ತಲ್ಲ ಅದನ್ನು ಕನೆಕ್ಟ್ ಮಾಡಿಕೊಂಡು ಈ ಪಂಪ್ ಮಾಡೋದಕ್ಕೆ 3 ಪಿನ್ಸ್ ಇರುತ್ತೆ. ಒಂದು ಬಿಗ್ ಸೈಜ್ ಮತ್ತು ಒಂದು ಮೀಡಿಯಮ್ ಸೈಜ್, ಒಂದು ಸ್ಮಾಲ್ ಸೈಜ್ ಇರುತ್ತೆ. ನಾಸಲಲ್ಲಿ ಡಬಲ್ ಕ್ಯಾಪ್ ಇರುತ್ತೆ. ಸೊ ಬಿಗ್ ನಾಸಲ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಸ್ಮಾಲ್ ನಾಸಲಲ್ಲಿ ಏರ್ ಪಂಪ್ ಮಾಡಬೇಕು. ನಾನಿವಾಗ ಮೀಡಿಯಮ್ ಸೈಜಲ್ಲಿರೋ ಪಿನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಇದನ್ನು ಫಿಕ್ಸ್ ಮಾಡಿಕೊಂಡು ಆಮೇಲೆ ಏರ್ ಪಂಪಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತಲ್ಲ ಅದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನಾನು ಫೂಟ್ ರೆಸ್ಟ್ ಜಾಗದಲ್ಲಿರೋ ನಾಸಲ್ಗೆ ಏರ್ ಪಂಪ್ ಮಾಡ್ಕೋತಾ ಇದ್ದೀನಿ. ಈ ಬೆಡ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಹಾರ್ಡ್ಲಿ 5 ಮಿನಿಟ್ಸ್ ಆದರೂ ಆಗುತ್ತೆ. ಇದು ತುಂಬ ಸೇಫ್ಟಿಯಾಗಿ ಹಾಗೂ ಕಂಫರ್ಟಾಗಿರುತ್ತೆ. ಮಕ್ಕಳು ಬೀಳ್ತಾರನೇ ಭಯನೂ ಇರಲ್ಲ. ಎಷ್ಟು ಬೇಕಷ್ಟು ಬ್ಲೋ ಮಾಡಿಕೊಂಡು ನಾಸಲ್ನ ಕ್ಲೋಸ್ ಮಾಡಿ ಫಿಕ್ಸ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅದನ್ನು ಫೂಟ್ ರೆಸ್ಸಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿಕೊಳ್ಳಿ. ಫೂಟ್ ರೆಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಾಗೆ ಇಲ್ಲಿ ಕೂಡ ಈ ಸೇಮ್ ಪ್ರೊಸೀಜರ್ನ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಕೂಡ ಮೀಡಿಯಮ್ ಸೈಜ್ನ ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿ ಪಿನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇದು ವಾಟರ್ ಪ್ರೂಫ್ ಬೆಡ್ ಆಗಿದ್ದರಿಂದ ಇಲ್ಲಿ ನೀವು ಏನಾದರೂ ಚೆಲ್ಲಿದ್ರೂ ಕೂಡ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಈ ಬೆಡ್ಡಲ್ಲಿ ಇಬ್ಬರು ಮಕ್ಕಳು ಕಂಫರ್ಟಾಗಿ ಮಲ್ಕೋಬಹುದು. ಆ್ಯಂಡ್ ಟಾಯ್ಸ್ ಕೊಟ್ಟರೆ ಆರಾಮಾಗಿ ಆಡ್ಕೊಂಡಿರ್ತಾರೆ. ಇವಾಗ ನೀರೆಲ್ಲ ಫಿಲ್ ಆದಮೇಲೆ ನಾಸಲ್ನ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಇವಾಗ ನೀಟಾಗಿ ಬೆಡ್ ರೆಡಿ ಆಗುತ್ತೆ. ಆ್ಯಂಡ್ ಇದೇ ಥರ ಸೇಮ್ ಪ್ರೊಸೀಜರ್ ಪಿಲ್ಲೋಗೂ ಕೂಡ, ಬಟ್ ಇಲ್ಲಿ ನಾವು ಸ್ಮಾಲ್ ಪಿನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮಗೆ ಇಲ್ಲಿ 2 ಪಿಲ್ಲೋನ ಕೊಟ್ಟಿರ್ತಾರೆ. ಸೇಮ್ ಅದೇ ಥರ ಸ್ಮಾಲ್ ಪಿನ್ನ ಯೂಸ್ ಮಾಡಿಕೊಂಡು 2 ಪಿಲ್ಲೋನ ಏರ್ ಪಂಪ್ ಮಾಡ್ಕೋಬೇಕಾಗುತ್ತೆ. ಇವಾಗ 2 ಪಿಲ್ಲೋ ಕೂಡ ರೆಡಿಯಾಗಿವೆ. ನೋಡಿ, ಕಾರ್ ಬೆಡ್ ರೆಡಿಯಾಗಿದೆ. ನೀವು ಇವಾಗ ಮಕ್ಕಳು ಕರ್ಕೊಂಡು ಆರಾಮಾಗಿ ಜರ್ನಿ ಮಾಡ್ಬೋದು. ನೋಡಿ, ನೀವು ಹೀಗೆ ಇಲ್ಲಿ ಇಬ್ಬರು ಮಕ್ಕಳನ್ನ ಆರಾಮಾಗಿ ಮಲಗಿಸ್ಬೋದು. ನೋಡಿ, ಮಕ್ಕಳು ಹೇಗೆ ಕಂಫರ್ಟಾಗಿ ಮಲ್ಕೊತಾರೆ. ನೀವು ಚಪ್ಪಲ್ಸ್ ಎಲ್ಲ ಯೂಸ್ ಮಾಡಿರ್ತೀರಿ, ಹೇಗೆ ಮಲ್ಕೊಳ್ಳೋದು ಗಲೀಜೆಲ್ಲ ಆಗಿರುತ್ತಲ್ಲ, ಹೀಗೆ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಸೈಡಲ್ಲಿ ಸ್ಪೇಸ್ ಇರುತ್ತೆ, ಅಲ್ಲಿ ಬಿಟ್ಟು ಆರಾಮಾಗಿ ಕೂತ್ಕೋಬೋದು. ನೋಡಿ ಗೈಸ್, ಇಬ್ಬರು ಮಕ್ಕಳು ಹೇಗೆ ಕಾರಲ್ಲಿ ಕಂಫರ್ಟೇಬಲ್ ಆಗಿ ಏರ್ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ. ಹಾಗೆ ಮಕ್ಕಳು ಬೀಳಬಾರ್ದಂತ ಮಿಡಲಲ್ಲಿ ಕೂಡ ಸಪೋರ್ಟಿಗೆ ಕೊಟ್ಟಿರುತ್ತಾರೆ. ಜರ್ನಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನೀವು ಏರ್ ಪಂಪಲ್ಲಿ ಡಿಫ್ಲೆಕ್ಟ್ ಸೈಡಲ್ಲಿ ಪಿನ್ನ ಹಾಕಿ ಏರ್ ರಿಮೂವ್ ಮಾಡ್ತೀವಿ. ಆಮೇಲೆ ಬೆಡ್ನ ನೀಟಾಗಿ ಫೋಲ್ಡ್ ಮಾಡಿ ತೆಗೆದಿಟ್ಟು ನೆಕ್ಸ್ಟ್ ಜರ್ನಿಲಿ ಯೂಸ್ ಮಾಡ್ಕೊಳ್ಳಿ. ಇವಾಗ ನೀವೆಲ್ಲರೂ ಕಾರ್ ಬೆಡ್ನ ಹೇಗೆ ಉಪಯೋಗ ಮಾಡಬೇಕಂತ ತಿಳ್ಕೊಂಡಿರಿ. ನಿಮಗೆಲ್ಲ ಇವತ್ತಿನ ವಿಡಿಯೋ
ಇಷ್ಟವಾಗಿದೆ ಅಂದ್ಕೊತೀನಿ. ಹಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.